ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಈ ತಾಲಿಪಟ್ಟಿನ ನೀವು ಆ್ಯಸ್ ಅ ಬ್ರೇಕ್ಫಾಸ್ಟಾಗಿನೂ ಮಾಡ್ಬೋದು, ಇಲ್ಲ ಲಂಚ್ ಬಾಕ್ಸ್ ಒಳಗೂ ಹಾಕ್ಬೋದು ನೋಡಿರಿ. ಇದು ಬಿಸಿ ಇದ್ದಾಗ ಅಷ್ಟೇ ಅಲ್ಲ, ಆರಿದ ಮೇಲೂ ಅಷ್ಟೇ ಚಲೋ ಟೇಸ್ಟ್ ಇರ್ತೈತಿ. ಸೀಸ್ನಲ್ ವೆಜಿಟೇಬಲ್ ಏನೇನು ಇರ್ತೈತಲ್ಲ ಎಲ್ಲನೂ ಹಾಕಿ ಈ ತಾಲಿಪಟ್ಟಿ ಮಾಡಿರಿ, ಮಸ್ತ್ ಟೇಸ್ಟ್ ಇರ್ತೈತಿ. ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದಾ. ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈಗ ನಾನಿಲ್ಲಿ ಒಂದಿಷ್ಟು ಸೊಪ್ಪು ತೊಗೊಂಡೀನಿ. ಉಳ್ಳಾಗಡ್ಡಿ ಸೊಪ್ಪು, ಸಬ್ಬಸ್ಗಿ, ಪಾಲಕ್ ಮತ್ತು ಮೆಂತೆ. ಇಲ್ಲಿ ಒಂದು 3-4 ಎಸಳನಷ್ಟು ಫ್ರೆಶ್ ಇರುವಂಥ ಕರಿಬೇವು ತೊಗೊಂಡೇನಿ ರೀ. ಇದ್ರೊಳಗೆ ಮೆಂತೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿರಿ, ಯಾಕಂದ್ರೆ ಜಾಸ್ತಿ ಕಹಿ ಆಗ್ತಿತ್ತಲ್ಲ, ಹೀಗಾಗಿ ಮೆಂತೆ ಸ್ವಲ್ಪ ಕಡಿಮೆನೇ ಇರಲಿ. ಈಗ ಇವನ್ನೆಲ್ಲನೂ ಸಣ್ಣಗೆ ಕಟ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ನಾನು ಒಂದಿಷ್ಟು ವೆಜಿಟೇಬಲ್ಸ್ ತೊಗೊಂಡೇನಿ. ಇಲ್ಲೇ ಒಂದು ಅರ್ಧ ಹೀರೆಕಾಯಿ ತೊಗೊಂಡೇನಿ, ಒಂದು ಸೌತೆಕಾಯಿ, ಇದು ನೀರು ಸೌತೆಕಾಯಿ ನೋಡಿರಿ. ನೆಕ್ಸ್ಟ್ ಒಂದು ಗಜ್ರಿ, ಒಂದು ಮೂಲಂಗಿ ತೊಗೊಂಡೇನಿ, ಒಂದಿಷ್ಟು ತೊಂಡೆಕಾಯಿ ತೊಗೊಂಡೇನಿ. ಈ ತೊಂಡೆಕಾಯಿ ನಾನು ಇವತ್ತು ತಾಲಿಪಟ್ಟಿ ಒಳಗೆ ಹಾಕೋದಲ್ಲ ರೀ, ಜಸ್ಟ್ ನಿಮಗೆ ತೋರ್ಸಕ್ಕಂತ ತೊಗೊಂಡೇನಿ. ನಿಮ್ಮ ಮನೆಯೊಳಗೆ ಯಾರು ತೊಂಡೆಕಾಯಿ ಪಲ್ಯ ತಿನ್ನಲ್ಲ ಅಂತಂದ್ರೆ ಈ ಥರ ತೊಂಡೆಕಾಯಿ ಹಾಕಿ ತಾಲಿಪಟ್ಟಿ ಮಾಡಿಬಿಡ್ರಿ, ಮಸ್ತ್ ಟೇಸ್ಟ್ ಇರ್ತೈತಿ. ತೊಂಡೆಕಾಯಿ ಹಾಕಿರಂತನೂ ಗೊತ್ತಾಗೋದಿಲ್ಲ, ಅಷ್ಟೇ ಚಲೋ ಅನ್ನಿಸ್ತೈತಿ. ಸೊ ಈ ತಾಲಿಪಟ್ಟಿಗೆ ಒಂದು ಮಸಾಲ ಹಾಕೊಳ್ಳೋಣಂತ. ಓಕೆ, ನಾ ಇಲ್ಲೇ ಹಸಿಮೆಣ್ಸಿನ್ಕಾಯಿ, ಹುರಿದಿದ್ದು ಶೇಂಗಾ, ಜೀರಿಗೆ, ಧನಿಯಾ ಕಾಳು, ಆಮೇಲೆ ಬೆಳ್ಳುಳ್ಳಿ ತೊಗೊಂಡೇನಿ. ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯ್ದು ಕ್ವಾಂಟಿಟಿ ಜಾಸ್ತಿ ಇರಬೇಕು. ಧನಿಯಾ ಕಾಳು ಮತ್ತು ಶೇಂಗಾನ ಹುರ್ಕೊಂಡು ತೊಗೊರಿ. ಈಗ ಶೇಂಗಾನ ನಾನು 4-5 ಸ್ಪೂನ್ ಅಷ್ಟು ತೊಗೊಂಡೇನಿ, ಧನಿಯಾ ಕಾಳು 1 ಸ್ಪೂನ್ ಜೀರಿಗೆ ತೊಗೊಂಡೇನಿ. ಇಷ್ಟು ಸಾಕ್ರಿ ಮಸಾಲ. ಇಷ್ಟು ಚಲೋ ಫ್ಲೇವರ್ ಬರ್ತೈತಲ್ಲ ತಾಲಿಪಟ್ಟಿಗೆ. ನೀವು ತಾಲಿಪಟ್ಟಿ ಬೇಸಾಕತ್ರ ಗೊತ್ತಾಗ್ತೈತಿ ಎಷ್ಟು ಮಸ್ತ್ ಫ್ಲೇವರ್ ಬರ್ತೈತಂತ. ಸೊ ಈಗ ಇವಿಷ್ಟು ಸೊಪ್ಪನ್ನ ಕಟ್ ಮಾಡ್ಕೊತೇನೆ ನಾನು ಸಣ್ಣಗೆ. ಈ ಸೊಪ್ಪೊಳಗೆ ನೋಡಿರಿ, ನಿಮ್ಗೆ ಯಾವುದು ಸೊಪ್ಪು ಅವೈಲೇಬಲ್ ಇರ್ತೈತಲ್ಲ ನಿಮ್ಮ ಸೈಡ, ಅವೆಲ್ಲ ಸೊಪ್ಪನ್ನು ಈ ತಾಲಿಪಟ್ಟಿಗೆ ಹಾಕ್ಬೇಕು. ಟೇಸ್ಟ್ ಏನೂ ಚೇಂಜ್ ಆಗೋದಿಲ್ಲ ರೀ, ಟೇಸ್ಟ್ ಇನ್ನೂ ಚಲೋ ಆಗ್ತೈತಿ, ಮಸ್ತ್ ಅನ್ನಿಸ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಈ ತಾಲಿಪಟ್ಟಿನ ವಾರಕ್ಕೆ 2 ಸತಿ ಆ್ಯಸ್ ಅ ಬ್ರೇಕ್ಫಾಸ್ಟಾಗಿ ಮಾಡ್ತಾರೆ ನೋಡಿರಿ. ಎಲ್ಲರ ಮನೆಯೊಳಗೂ ಸೇಮ್ ಇದೇ ಥರ ಮಾಡ್ತಾರಂತೇನಿಲ್ಲ, ಒಬ್ಬೊಬ್ರ ಮನೆಯೊಳಗೆ ಒಂದೊಂದು ರೆಸಿಪಿ ಚೇಂಜ್ ಇರ್ತೈತಿ. ನಮ್ಮ ಮನೆಯೊಳಗೆ ನಾನು ಯಾವ ಥರ ಮಾಡ್ತೇನಂತ ಇವತ್ತು ನಿಮಗೆ ತೋರ್ಸಾಕತ್ತೀನಿ. ನಾವು ಸ್ಕೂಲ್ಗೆ ಹೋಗುವಾಗಂತ್ರಿ, ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗ ಒಂದು 2-3 ತಾಲಿಪಟ್ಟಿ ತಿಂದು ಹೋಗ್ತಿದ್ವಿ. ಸಂಜೆವರೆಗೂ ಹೊಟ್ಟೆ ಸಿತ್ತಿರ್ಕಿಲ್ರಿ, ಅಷ್ಟು ಹೆವಿ ಫೀಲ್ ಅನ್ನಿಸ್ತೈತಿ. ಆಮೇಲೆ ಅಷ್ಟು ಹೆಲ್ದಿ ರೆಸಿಪಿ ರೀ ಇದು. ನಾವು ಏನೇನು ಸೊಪ್ಪು ಕಾಯಿಪಲ್ಯ ಏನು ತಿನ್ನೋದಲ್ಲ ನೋಡಿರಿ, ಎಲ್ಲನೂ ಹಾಕಿ ನಮ್ಮ ಮಮ್ಮಿ ನಮಗೆ ಈ ಥರ ತಾಲಿಪಟ್ಟಿ ಮಾಡಿಕೊಡ್ತಿದ್ರು ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗುವಾಗ. ಈ ಸೊಪ್ಪೆಲ್ಲ ನಾನು ನೀಟಾಗಿ ಕಟ್ ಮಾಡಿಕೊಂಡೆ. ನೆಕ್ಸ್ಟ್ ಅಷ್ಟು ವೆಜಿಟೇಬಲ್ಸ್ನು ಗ್ರೇಟ್ ಮಾಡ್ಕೊಳ್ಳೋಣಂತ. ಈ ಸೌತೆಕಾಯಿ, ಗಜ್ರಿ, ಮೂಲಂಗಿ ಇವೆಷ್ಟ ಅಲ್ಲದೆ ನೀವು ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತೀರಿ ಅಂತಂದರೆ ನೀವು ಹಾಕ್ಬೋದು. ಈ ಹಾಗಲಕಾಯಿ ಒಂದು ಬಿಟ್ಟು ಎಲ್ಲ ವೆಜಿಟೇಬಲ್ಸ್ನು ನೀವು ಹಾಕ್ಬೋದು ರೀ. ಇದ್ರೊಳಗೆ ಸೋರೆಕಾಯಿ ಹಾಕ್ತಾರೆ ರೀ, ಅದು ಚಲೋ ಆಗ್ತೈತಿ. ಆಮೇಲೆ ಬೂದ್ ಗುಂಬಳಕಾಯಿ ಅಂತಾರಲ್ಲ, ನೀರು ಕುಂಬಳಕಾಯಿ ಅಂತಾರಲ್ಲ, ಅದನ್ನು ಹಾಕ್ಬೋದು. ಹಳದಿ ಕುಂಬಳಕಾಯಿನೂ ಹಾಕ್ಬೋದು, ಅಥವಾ ಕ್ಯಾಬೇಜ್ ಹಾಕ್ಬೋದು ರೀ. ಇವು ಯಾವ ವೆಜಿಟೇಬಲ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಜಸ್ಟ್ ಸೊಪ್ಪಷ್ಟನ್ನು ಹಾಕಿ ನೀವು ತಾಲಿಪಟ್ಟಿ ಮಾಡ್ಬೋದು ರೀ, ಮಸ್ತ್ ಚಲೋ ಟೇಸ್ಟ್ ಇರ್ತೈತಿ. ಸೊ ಈಗ ಈ ಉಳ್ಳಾಗಡ್ಡಿನ ಅಗದಿ ಸಣ್ಣಗೆ ಕಟ್ ಮಾಡ್ಕೊಳಕತ್ತೆ ನಾನು. ಉಳ್ಳಾಗಡ್ಡಿ ನೀವು 1 ಬಿಟ್ಟು 2-3 ಉಳ್ಳಾಗಡ್ಡಿನ ಹಾಕ್ಕೋಬೋದು. ಅಂದರೆ ನಿಮ್ಮ ಹತ್ರ ಜಾಸ್ತಿ ವೆಜಿಟೇಬಲ್ ಇಲ್ದಾಗ ಉಳ್ಳಾಗಡ್ಡಿ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊರಿ. ಸೊ ನೋಡಿರಿ, ಎಷ್ಟು ಆಗ್ತೈತೆ ನೋಡಿ ಅಷ್ಟು ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ತಾಲಿಪಟ್ಟಿ ತಟ್ಟೋವಾಗ ಉಳ್ಳಾಗಡ್ಡಿ ಪೀಸ್ ದೊಡ್ಡ ಇದ್ದು ಅಂತಂದ್ರೆ ತಾಲಿಪಟ್ಟಿ ಹರಿಯೋ ಚಾನ್ಸಸ್ ಇರ್ತೈತಿ. ಸೊ ಈ ಉಳ್ಳಾಗಡ್ಡಿನೂ ಇದ್ರ ಜೊತೆ ನಾನು ಮಿಕ್ಸ್ ಮಾಡ್ಕೋತೀನಿ. ಈಗ ಇವನ್ನಿಷ್ಟು ಮಿಕ್ಸಿ ಮಾಡ್ಕೋತೀನಿ. ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಪಲ್ಸ್ ಮೋಡೊಳಗೆ ಆನ್ ಆಫ್ ಮಾಡಿದ ಕೂಡಲೇ ಏನು ತರಿಯಾಗಿರುವಂಥ ಟೆಕ್ಸ್ಚರ್ ಬರ್ತೈತಲ್ಲ ಅಷ್ಟು ಸಾಕ್ರಿ ತಾಲಿಪಟ್ಟಿಗೆ. ಅಷ್ಟೇ ಇರಬೇಕು, ಅದಕ್ಕಿಂತ ಜಾಸ್ತಿ ಸಣ್ಣ ಆಗಬಾರ್ದು. ಇದನ್ನು ಮಿಕ್ಸಿ ಮಾಡುವಾಗ ಒಂದು 2-3 ಎಸಳಷ್ಟು ಕರಿಬೇವು ಹಾಕಿ ನಾನು ಮಿಕ್ಸಿ ಮಾಡ್ಕೊಳತ್ತೀನಿ. ನೋಡಿರಿ, ಈ ಥರ ಇರ್ಬೇಕು ಟೆಕ್ಸ್ಚರ್. ಇದ್ರೊಳಗೆ ಹಾಕಿದ ಶೇಂಗಾ ಏನಿರ್ತೈತಲ್ಲ ಅದು ಭಾಳ ಸಣ್ಣ ಆಗಬಾರ್ದ್ರಿ, ಅದು ಈ ಥರ ತರಿ ಇದ್ರೆ ಚಲೋ ಅನ್ನಿಸ್ತೈತಿ. ನೆಕ್ಸ್ಟ್ ಹಿಟ್ಟು ಹಾಕ್ಕೊಳ್ಳೋಣಂತ. ನಾನಿಲ್ಲೇ 1.5 ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ಕೊಳಕತ್ತೀನಿ. ಜೋಳದ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇರ್ಬೇಕು ರೀ. ನೆಕ್ಸ್ಟ್ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ. ಆಮೇಲೆ ನೋಡಿರಿ, ಇದು 1 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ಅಕ್ಕಿ ಹಿಟ್ಟು ತೊಗೊಂಡೇನಿ. ನೆಕ್ಸ್ಟ್ ಕಡ್ಲೆ ಹಿಟ್ಟು ರೀ, ಸ್ಪೂನ್ ಲೆಕ್ಕದಲ್ಲಿ ನೋಡಕತ್ರ ಒಂದು 3-4 ಸ್ಪೂನಷ್ಟು ಕಡ್ಲೆ ಹಿಟ್ಟು ಐತಿದೆ. ಸೊ ಇಷ್ಟು ಕಡ್ಲೆ ಹಿಟ್ಟು ಹಾಕ್ಕೊಳಕತ್ತೀನಿ ನಾನು. ಆಮೇಲೆ ಇದ್ರೊಳಗೆ ನೀರು ಹಾಕೋಕೋಬಾರ್ದು, ಜಸ್ಟ್ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ, 1 ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಅರ್ಶಿನದ ಪುಡಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ, ಭಾಳ ಹಳದಿ ಆಗಿಬಿಡ್ತಾವೆ ತಾಲಿಪಟ್ಟಿ. ಈಗ ಮಿಕ್ಸಿ ಮಾಡಿದ ಮಸಾಲೆ ಅಷ್ಟು ಹಾಕ್ಕೊಳಕತ್ತೀನಿ ನಾನು. ನೀವು ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಕ್ವಾಂಟಿಟಿ ಬೇಕಾದ್ರೆ ನೀವು ಕಡಿಮೆ ಮಾಡ್ಕೋಬೋದು. ಅಂದ್ರೆ ನಿಮ್ಗೆ ಈ ಬೆಳ್ಳುಳ್ಳಿ ಫ್ಲೇವರ್ ಹಸಿಮೆಣ್ಸಿನ್ಕಾಯಿದ್ದು ಜಾಸ್ತಿ ಸ್ಪೈಸಿನೆಸ್ ಬೇಡ ಅಂತಂದರೆ ಸ್ವಲ್ಪ ಅದ್ರ ಕ್ವಾಂಟಿಟಿ ನೀವು ಕಡಿಮೆ ಮಾಡ್ಕೋಬೋದು. ಈಗ ಇದನ್ನು ಹಿಟ್ಟನ್ನ ಅದ್ಕೊಳ್ಳುವಾಗ ಒಂದು ಸ್ವಲ್ಪ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದ್ರೊಳಗೆ ನಾನು ನೀರು ಸೌತೆಕಾಯಿ ಯೂಸ್ ಮಾಡಿಲ್ಲ, ಅದು ಸಾಕಷ್ಟು ನೀರು ಬಿಟ್ಟಿರ್ತೈತಿ. ಜಸ್ಟ್ ಈ ಥರ ಡ್ರೈ ಇದ್ದಾಗನೇ ಮಿಕ್ಸ್ ಮಾಡ್ಕೊತ ಹೋಗ್ರಿ ನೀವು, ಯಾವ ಥರ ಹಿಟ್ಟು ರೆಡಿ ಆಗ್ತೈತಿ ನೋಡಿರಿ ಅಂತ. ಅಕಸ್ಮಾತ್ ನೀವು ಭಾಳಷ್ಟು ವೆಜಿಟೇಬಲ್ಸ್ ತೊಗೊಂಡಿಲ್ಲ ಅಂತಂದ್ರೆ ನೀರು ಹಾಕ್ಬೋದು. ಬೇಕಾದ್ರೆ ಒಂದು ಸ್ವಲ್ಪ ಮೊಸರೂ ಹಾಕಿ ಈ ಹಿಟ್ಟನ್ನ ಅದ್ಕೊರಿ, ಚಲೋ ಟೇಸ್ಟ್ ಇರ್ತೈತಿ.
ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದ್ರೆ ಹಿಂದಿನ ದಿನ ಉಳ್ದಿದ್ದ ಅನ್ನ ಇರ್ತೈತಲ್ಲ ಅದನ್ನು ಮಿಕ್ಸಿ ಒಳಗೆ ಹಾಕ್ಕೊತಾರೆ ರೀ. ಅದು ಚಲೋ ಟೇಸ್ಟ್ ಅನಿಸುತ್ತೆ ತಾಲಿಪಟ್ಟಿಗೆ. ಅಕ್ಕಿ ಹಿಟ್ಟು ಬದಲಿ ಆ ಥರ ಅನ್ನ ಹಾಕ್ಕೋಬೋದು ನೀವು. ಸೊ ನೋಡಿರಿ ಇಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿಲ್ಲ, ಅಂದರೂ ಎಷ್ಟು ಚಲೋ ಹಿಟ್ಟು ಮೆತ್ತಗೆ ರೆಡಿ ಆಗಕತ್ತೈತಿ. ಈ ಥರ ಇದನ್ನು ರಫ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು 15ರಿಂದ 20 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ರಿ. ಚಲೋ ನೆನಿತೈತಿ ಹಿಟ್ಟು. ನಿಮ್ಮ ಹತ್ರ ಟೈಮ್ ಇಲ್ಲಪ್ಪ ಈ ತಾಲಿಪಟ್ಟಿ ಹಿಟ್ಟು ಬೆಳಗ್ಗೆ ನಾದ್ಕೊಳಕಂತಂದ್ರೆ, ಯಾಕಂದರೆ ಈ ತಾಲಿಪಟ್ಟಿದ್ದು ಸ್ವಲ್ಪ ಜಂಜಾಟ ಭಾಳ ರೀ. ಸೊಪ್ಪು 2-3 ಸತಿ ತೊಳಿಬೇಕು, ಆಮೇಲೆ ವೆಜಿಟೇಬಲ್ ಎಲ್ಲನೂ ಗ್ರೇಟ್ ಮಾಡ್ಕೋಬೇಕು. ಸೊ ನಿಮ್ಮ ಹತ್ರ ಬೆಳಗ್ಗೆ ಇದನ್ನೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಸೇಮ್ ಇದೇ ಪ್ರೊಸೀಜರ್ ಒಳಗೆ ಹಿಟ್ಟನ್ನ ರಾತ್ರಿ ನೀವು ನಾದಿ ಒಂದು ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ಫ್ರಿಜ್ ಒಳಗೆ ಇಟ್ಟುಬಿಡ್ರಿ. ಬೆಳಗ್ಗೆ ನಿಮ್ಮ ಕೆಲಸ ಅಗದಿ ಈಸಿ ಆಗ್ತೈತಿ. ಸೀದಾ ಹಿಟ್ಟು ತೆಗೆದು ಒಂದು ಅರ್ಧ ತಾಸು ಹೊರಗೆ ಇಟ್ಬಿಡ್ರಿ. ಆಮೇಲೆ ತಾಲಿಪಟ್ಟಿ ತಟ್ಟಿ ಬೇಯಿಸ್ಕೊಂಡ್ರೆ ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ. ಸೊ ನೋಡಿರಿ ಹಿಟ್ಟು ನೆನೆದಿತ್ತಿದೆ. 15ರಿಂದ 20 ನಿಮಿಷ ಅಷ್ಟೇ ಇಡ್ರಿ, ಜಾಸ್ತಿ ಹೊತ್ತು ಇಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಈ ತಾಲಿಪಟ್ಟಿ ಹಿಟ್ಟು ಎಷ್ಟು ನೀವು ನೆನೆಯಕ್ಕೆ ಬಿಡ್ತೈತಲ್ಲ ಅಷ್ಟು ಬೇಗ ಸಾಫ್ಟ್ ಆಗಿಬಿಡ್ತೈತೆ, ಅಂದ್ರೆ ನೀರು ಬಿಟ್ಕೊಂಡ್ಬಿಡ್ತೈತೆ ಅದು. ಸೊ ಆದಷ್ಟು ಬೇಗ ತಾಲಿಪಟ್ಟಿನ ಮಾಡಿ ಮುಗಿಸ್ಬೇಕು. ನೀವು ಹಿಟ್ಟು ಫ್ರಿಜ್ನಾಗ ಇಟ್ಟಿರಿ ಅಂತಂದರೆ ಏನೂ ಡಿಫ್ರೆನ್ಸ್ ಬರೋಲ್ಲ. ನೀವು ಹಿಟ್ಟು ನಾದಿ ಹೆಂಗೆ ಇಟ್ಟಿರ್ತಿರಲ್ಲ ಹಂಗೆ ಇರ್ತೈತೆ ಫ್ರಿಜ್ನಾಗ. ಸೊ ನೋಡಿರಿ ನನ್ನ ಹತ್ರ ಈ ಥರ ಹೋಳ್ಗೆ ಶೀಟ್ ಐತಿ. ಇದ್ರ ಮೇಲೆ ನಾನು ತಾಲಿಪಟ್ಟಿ ತಟ್ಕೋತೀನಿ. ಈ ಹೋಳ್ಗೆ ಶೀಟ್ ಮೇಲೆ ಏನು ತಾಲಿಪಟ್ಟಿ ತಟ್ತೇವಲ್ಲ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಈ ಹೋಳ್ಗೆ ಶೀಟಿಗೆ ಫಸ್ಟ್ ಒಂದು ಅರ್ಧ ಸ್ಪೂನಷ್ಟು ನಾನು ಆಯಿಲ್ ಹಚ್ಕೊಳಕತ್ತೀನಿ. ನೋಡಿರಿ ಈ ಥರ ನೀಟಾಗಿ ತಾಲಿಪಟ್ಟಿನ ತಟ್ಕೋಬೇಕು. ಈಗಂತೂ ಎಲ್ಲರ ಮನೆಯೊಳಗೂ ಹೋಳ್ಗೆ ಶೀಟ್ ಇದ್ದೇ ಇರ್ತೈತಿ. ನಿಮ್ಮ ಮನೆಯೊಳಗೆ ಹೋಳ್ಗೆ ಶೀಟ್ ಇಲ್ಲ ಅಂತಂದ್ರೆ ನೀವು ಆಯಿಲದ ಪ್ಯಾಕೆಟ್ ಇರ್ತೈತಲ್ಲ ಅದ್ರ ಮೇಲೆ ತಾಲಿಪಟ್ಟಿ ತಟ್ಕೋಬೋದು, ಅಥವಾ ಬಾಳೆ ಎಲೆ ಇರ್ತೈತೆ ನೋಡಿರಿ ಅದ್ರ ಮೇಲೆ ತಾಲಿಪಟ್ಟಿ ತಟ್ರಿ. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ಸೀದಾ ಬಾಳೆ ಎಲೆನ ನೀವು ತವಿ ಮೇಲೆ ಹಾಕಿದ ಕೂಡಲೇ ಈಸಿಯಾಗಿ ಬಿಟ್ಕೊಂಡ್ಬಿಡ್ತೈತಿ. ಸೊ ನೋಡಿರಿ ನಾನು ಆದಷ್ಟು ತೆಳ್ಳಗೆ ಈ ತಾಲಿಪಟ್ಟಿನ ತಟ್ಕೊಂಡೀನಿ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಅರ್ಧ ಸ್ಪೂನ್ಕಿನ್ನ ಕಡಿಮೆ ಬಿಳಿ ಎಳ್ಳು ಉದುರ್ಸತ್ತೀನಿ ರೀ. ಈ ಥರ ಅಂದರೆ ಪೂರಾ ತಾಲಿಪಟ್ಟಿ ತಟ್ಟಿ ಆಗಿಂದ ಬಿಳಿ ಎಳ್ಳು ಹಚ್ಕೊರಿ. ಬಿಳಿ ಎಳ್ಳು ಹಚ್ಚೋದ್ರಿಂದ ತಾಲಿಪಟ್ಟಿ ನೋಡೋಕ್ಕೂ ಚಂದ ಅನ್ನಿಸ್ತಾವ, ಒಂದು ಹೆಲ್ದಿನೂ ಇರ್ತೈತಿ, ಆಮೇಲೆ ಟೇಸ್ಟು ಚಲೋ ಅನ್ನಿಸ್ತೈತಿ. ಈಗ ಈ ತಾಲಿಪಟ್ಟಿನ ಬೇಯಿಸ್ಕೊಳ್ಳೋಣಂತ ಸ್ವಲ್ಪ ತೆವಿಗೆ ಒಂಚೂರು ಆಯಿಲ್ ಹಚ್ಕೊಂಡೆ ನಾನು. ಅಂದರೆ ಫಸ್ಟ್ ತಾಲಿಪಟ್ಟಿ ಹಾಕೋವಾಗ ಏನೈತಲ್ಲ ತೆವಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊರಿ, ಇಲ್ಲಾಂದ್ರೆ ಈ ತಾಲಿಪಟ್ಟಿ ತೆವಿಗೆ ಅಂಟ್ಕೊಂಡ್ಬಿಡ್ತೈತಿ. ನೋಡಿರಿ ಈ ಹೋಳ್ಗೆ ಶಿಟ್ ಮೇಲೆ ಹಾಕಿದ ಕೂಡಲೇ ಎಷ್ಟು ಈಸಿಯಾಗಿ ತೆವಿ ಮೇಲಿಂದ ಬಿಟ್ಕೊಂಡ್ಬಿಡ್ತೈತಿ ಇದು. ಸೊ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಹಾಕಿ ನೋಡಿರಿ ನೀಟಾಗಿ ತೆವಿನೂ ಬಿಟ್ಕೊಂತ, ಆಮೇಲೆ ಎರಡೂ ಸೈಡನ್ನು ನೀವು ಒಂದು ಸ್ವಲ್ಪ ಆಯಿಲ್ ಹಾಕಿ ಈ ತಾಲಿಪಟ್ಟಿನ ಬೇಯಿಸ್ಕೋಬೋದು. ಬೇಕಾರಪ್ಪ ನಿಮಗೆ ಕ್ರಿಸ್ಪಿ ಆಗ್ಬೇಕಂದ್ರೆ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊರಿ, ಅಥವಾ ಸಾಫ್ಟಾಗಿ ತಾಲಿಪಟ್ಟಿ ಬೇಕಂತಂದ್ರೆ ಗ್ಯಾಸ್ ಹೈ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾ. ಒಂದು ಮಾತ್ರ ಏನಂದರೆ ಈ ತಾಲಿಪಟ್ಟಿಗೆ ನಾವು ಎಷ್ಟು ವೆಜಿಟೇಬಲ್ ಮತ್ತು ಸೊಪ್ಪು ಹಾಕ್ತೇವಲ್ಲ ಅಷ್ಟು ಈ ತಾಲಿಪಟ್ಟಿ ಪಳ್ಳ ಆಗ್ತಾವ್ರಿ. ಆಮೇಲೆ ಹಿಟ್ಟಿನ ಕ್ವಾಂಟಿಟಿ ಒಳಗೆ ನೀವು ಗೋಧಿ ಹಿಟ್ಟಿನ ಕಡಿಮೆ, ಆಮೇಲೆ ಜೋಳದ ಹಿಟ್ಟಿನ ಕ್ವಾಂಟಿಟಿ ಜಾಸ್ತಿ ಇತ್ತಂತಂದ್ರೆ ತಾಲಿಪಟ್ಟಿ ಬಾಯೊಳಗೆ ತಿನ್ನಕ್ಕೆ ಭಾಳ ಪಳ್ಳ ಆಗ್ತಾವೆ. ಸೊ ನೋಡಿರಿ ನಾನು ಮಾಡಿದ ತಾಲಿಪಟ್ಟಿ ಮಾತ್ರ ಟೇಸ್ಟ್ ಭಾಳ ಚಲೋ ಆಗೈತಿ. ಈ ತಾಲಿಪಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಂದ್ರೆ ಪ್ಲೇನ್ ಮೊಸರು ಒಂದು ಸ್ವಲ್ಪ ಉಪ್ಪು ಹಚ್ಕೊಂಡು ತಿಂದ್ರೆ 4ರಿಂದ 5 ತಾಲಿಪಟ್ಟಿ ಆರಾಮ್ ತಿನ್ಬೋದು ನೋಡಿರಿ. ಬೆಳಗ್ಗೆ ಒಮ್ಮೆ ತಾಲಿಪಟ್ಟಿ ತಿಂದರೆ ಮುಗಿದೋಯ್ತು, ಸಂಜೆವರೆಗೂ ಒಂಚೂರು ಹೊಟ್ಟೆ ಹಸಿಯೋದಿಲ್ಲ. ಸೊ ನೀವು ಈ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ರೆಸಿಪಿ ನಿಮ್ಮ ಮನೆಯೊಳಗೂ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.